ಪವರ್ ಟಿವಿಯ ವಿಶೇಷ ಕಾರ್ಯಕ್ರಮ MLA ಮಾಸ್ ಕಾರ್ಡ್ಗೆ ಸ್ವಾಗತ. ನಾನು ನಿಮ್ಮ ಸಚಿನ್ ಶೆಟ್ಟಿ. ನಾವು ಇವತ್ತು ಇರತಕ್ಕಂಥ ಕ್ಷೇತ್ರ ಹಾಸನ ವಿಧಾನಸಭಾ ಕ್ಷೇತ್ರ. JDSನ ಭದ್ರಕೋಟೆ ಅಂತಲೇ ಕರೆಸ್ಕೊಳ್ಳುವಂತಹ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಇಲ್ಲಿನ ಶಾಸಕರು ಎಷ್ಟರ ಮಟ್ಟಿಗೆ ಕೆಲಸನ ಮಾಡಿದ್ದಾರೆ, ಗೆದ್ದು 2.5 ವರ್ಷಗಳಾಯಿತು, ಯಾವೆಲ್ಲ ಅಭಿವೃದ್ಧಿಗೆ ಕೈ ಹಾಕಿದ್ದಾರೆ, ಹೊಸದಾಗಿ ಯಾವೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ, ಅಷ್ಟೇ ಅಲ್ಲದೆ ಜನರು ಇವರಿಗೆ ಏನು ಹೇಳ್ತಾರೆ, ಎಷ್ಟು ಮಾರ್ಕ್ಸನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ನಿಮಗೆ ತಿಳಿಸ್ತೀವಿ. ಇವತ್ತು ಹಾಸನ ವಿಧಾನಸಭಾ ಕ್ಷೇತ್ರದ ಜನರ ನಾಡಿ ಮಿಡಿತವನ್ನು ಬನ್ನಿ ನೋಡೋಣ. 2023ರ ಹಾಸನ ವಿಧಾನಸಭಾ ಚುನಾವಣಾ ಫಲಿತಾಂಶ. ಸ್ವರೂಪ್ ಪ್ರಕಾಶ್ JDS ಪಡೆದ ಮತಗಳು 85,176. ಗೆಲುವಿನ ಅಂತರ 7,854 ಮತಗಳು. ತಾಯಿ ಹಾಸನಾಂಬೆ ದೇವಿ ನೆಲೆಸಿರುವ ತಾಣ ಹಾಸನ. ದೀಪಾವಳಿ ಸಂದರ್ಭದಲ್ಲಿ ವರ್ಷಕ್ಕೊಮ್ಮೆ ದರ್ಶನ ಕೊಡುವ ತಾಯಿಯನ್ನ ಕಣ್ತುಂಬಿಕೊಳ್ಳೋಕೆ ರಾಜ್ಯದವರಷ್ಟೇ ಅಲ್ಲ, ದೇಶ ವಿದೇಶಗಳಿಂದಲೂ ಭಕ್ತರು ಆಗಮಿಸುತ್ತಾರೆ. ಧಾರ್ಮಿಕ, ಐತಿಹಾಸಿಕ ಮತ್ತು ವೈಜ್ಞಾನಿಕ ಕ್ಷೇತ್ರದಿಂದಲೂ ಹಾಸನ ಕ್ಷೇತ್ರ, ಜೊತೆಗೆ ಬೇಲೂರು ಚನ್ನಕೇಶವನ ಮೂಲ ನೆಲೆಯು ಹಾಸನ ಕ್ಷೇತ್ರದಲ್ಲಿದೆ. ಹಾಸನ ವಿಧಾನಸಭಾ ಕ್ಷೇತ್ರ ಪ್ರತಿ ಚುನಾವಣೆಯಲ್ಲೂ ಗಮನ ಸೆಳೆಯುತ್ತೆ. ಒಕ್ಕಲಿಗ ಮತದಾರರೇ ಪ್ರಾಬಲ್ಯವಿರುವ ಕ್ಷೇತ್ರವಾದರೂ ಒಕ್ಕಲಿಗರಲ್ಲೇ ಉಪಜಾತಿಯಾದ ದಾಸ ಒಕ್ಕಲಿಗ ಹೊರತುಪಡಿಸಿ ಉಳಿದ ಪಂಗಡದ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ ಉದಾಹರಣೆಯೇ ಇಲ್ಲ. JDS ಮತ್ತು ಕಾಂಗ್ರೆಸ್ ನಡುವೆ ನೇರ ಪೈಪೋಟಿ ನಡೀತಿದ್ದ ಕ್ಷೇತ್ರವಾದರೂ 2 ಬಾರಿ ಬಿಜೆಪಿ ಶಾಸಕರು ಹಾಸನದಲ್ಲಿ ಅಧಿಕಾರ ನಡೆಸಿದ್ದಾರೆ. ಕಳೆದ ಚುನಾವಣೆಯಲ್ಲೂ ಹಾಸನ ಕ್ಷೇತ್ರ ರಾಜ್ಯದ ಗಮನ ಸೆಳೆದಿತ್ತು. ಬಿಜೆಪಿಯ ಪ್ರೀತಂ ಗೌಡ ಮತ್ತು ಮಾಜಿ ಶಾಸಕ ಪ್ರಕಾಶ್ ಪುತ್ರ ಸ್ವರೂಪ್ ನಡುವಿನ ಜಿದ್ದಾಜಿದ್ದಿಯ ಕಾಳಗದಲ್ಲಿ JDS ಅಭ್ಯರ್ಥಿ ಗೆಲುವು ಸಾಧಿಸಿದ್ರು. ಈಗ ಸ್ವರೂಪ್ ಪ್ರಕಾಶ್ ಆಯ್ಕೆಯಾಗಿ 2.5 ವರ್ಷ ಕಳೆದಿದೆ. ಹಾಸನದಲ್ಲಿ ಅನೇಕ ಕಾಮಗಾರಿಗಳು ನೆನೆಗುದಿಗೆ ಬಿದ್ದಿದ್ವು. ಆ ಕಾಮಗಾರಿಯನ್ನ ಪೂರ್ಣಗೊಳಿಸುವಲ್ಲಿ ಸ್ವರೂಪ್ ಸಕ್ಸಸ್ ಆದ್ರ. ಸ್ವರೂಪ್ ಮೇಲೆ ವಿಶ್ವಾಸವಿಟ್ಟು ಮತ ಹಾಕಿದ್ದಕ್ಕೆ ತಕ್ಕಂತೆ ಅಭಿವೃದ್ಧಿ ಮಾಡಿದ್ದಾರ. ಗ್ಯಾರಂಟಿ ಸರ್ಕಾರದಲ್ಲಿ ಹೆಚ್ಚಿನ ಅನುದಾನ ತರುವಲ್ಲಿ ಯಶಸ್ವಿಯಾಗಿದ್ದಾರ. ಶಾಸಕ ಸ್ವರೂಪ್ ಕಾರ್ಯವೈಖರಿಯ ಬಗ್ಗೆ ಹಾಸನ ಕ್ಷೇತ್ರದ ಜನತೆ ಏನಂತಾರೆ ನೋಡೋಣ ಬನ್ನಿ. ನಾವೀಗ ನಗರದ ಮಾರ್ಕೆಟ್ನಲ್ಲಿದ್ದೀವಿ. ಇಲ್ಲಿ ವ್ಯಾಪಾರಸ್ಥರನ್ನ ಮಾತಾಡಿಸುವಂಥ ಕೆಲಸ ಮಾಡೋಣ. ಅವರು ಏನು ಹೇಳ್ತಾರೆ? ಸರ್ ನಮಸ್ತೆ. ನಮಸ್ಕಾರ ಸರ್, ಈಗ ಶಾಸಕರು ಆಯ್ಕೆಯಾಗಿ 2.5 ವರ್ಷ ಆಯಿತು. ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಬಗ್ಗೆ ಎಷ್ಟು ಒತ್ತು ಕೊಟ್ಟಿದ್ದಾರೆ ಸರ್? ಶಾಸಕರು ಒಳ್ಳೆಯವರು, ಆದರೆ ಅವರಿಗೆ ಅವ್ರದ್ದು ಪಕ್ಷ ಇಲ್ಲ. ಅವ್ರದ್ದು ಇಲ್ಲಿ ಸರ್ಕಾರ ಏನಾದ್ರು ಇರೋದೆಲ್ಲ ಕಾಂಗ್ರೆಸ್ಸಿಂದ ಅವರು ಯಾವುದೇ ಅನುದಾನ ತರೋಕ್ಕಾಗ್ತಾ ಇಲ್ಲ. ಮನುಷ್ಯ ಒಳ್ಳೆಯವರು, ಕೆಲಸ ಮಾಡೋಕ್ಕೆ ಅವ್ರಿಗೆ ಅನುದಾನ ಬರ್ತಾ ಇಲ್ಲ. ಅನುದಾನ ತರೋದ್ರಲ್ಲೆಲ್ಲ ಒಂದು ಕಡೆ ವಿಫಲ ಆದರು ಅಂತ ಹೇಳ್ತೀವಿ. ವಿಫಲ ಹೌದು, ಖಂಡಿತ. ಯಾಕೆಂದರೆ ಅವ್ರ ಸರ್ಕಾರ ಇದ್ದರೆ ಖಂಡಿತ ತರೋರು. ಈಗ ಕಾಂಗ್ರೆಸ್ ಇರೋದ್ರಿಂದ ಇಲ್ಲಿ ಹಾಸನದಲ್ಲಿ JDS ಒಂದೇ ಸೀಟ್ ಇರೋದು, ಆದ್ದರಿಂದ ಅನುದಾನ ಯಾವುದು ಹಾಸನಕ್ಕೆ ಮಾಡಿಲ್ಲ. ಅಭಿವೃದ್ಧಿ ಯಾವುದೂ ಮಾಡಿಲ್ಲ. ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್? 10ಕ್ಕೆ ಮಾರ್ಕ್ಸು ಸರ್. ಅವರಿಗೆ ಮನುಷ್ಯ ಒಳ್ಳೆಯವರು ಸರ್, ಮನುಷ್ಯರ ಬಗ್ಗೆ ಯಾರೂ ಏನೂ ಮಾತಾಡೋಂಗಿಲ್ಲ. ಆದರೆ ಅವರಿಗೆ ಬೆಂಬಲ ಇಲ್ದಿರೋದ್ರಿಂದ ಯಾವುದೇ ಅನುದಾನ ತಂದು ಇಲ್ಲಿ ಕೆಲಸ ಮಾಡೋಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಸರ್ ಏನು ಮಾಡೋಕ್ಕಾಗುತ್ತೆ ಸರ್? ಅವರಿಗೆ MLA ಆಗಿದ್ದಾರೆ ಅವರು, ಆದರೆ ಸರ್ಕಾರ ಅವ್ರದ್ದು ಇಲ್ವಲ್ಲ, ಇನ್ನೇನು ಮಾಡ್ತಾರೆ ಪಾಪ ಅವರು. ಆದರೂ ಕೂಡ ಶಾಸಕರು ಜವಾಬ್ದಾರಿ ಇರುತ್ತಲ್ಲ ಸರ್. ಅವ್ರ ಕೆಲಸ ಏನು ಬೇಕು ಅದು ಮಾಡ್ಯಾರ. ಅವ್ರ ಕೈಲಿ ಎಷ್ಟು ತಾಕತ್ತಿದೆ ಅಷ್ಟು ಮಾಡೋರು ಅಷ್ಟೇ. ಬಾಕಿ ಕೆಲಸ ಅವ್ರಿಗೆ ಅನುದಾನ ಸಿಗ್ತಾ ಇಲ್ಲ. ಸ್ಟೇಟಲ್ಲಿ ಕಾಂಗ್ರೆಸ್ ಸರ್ಕಾರ, ಇಲ್ಲಿ ಅವರು JDS, ಅವ್ರಿಗೆ ಅನುದಾನ ಸಿಗ್ತಾ. ಅವ್ರು ಏನು ಮಾಡ್ತಾರೆ ಪಾಪ? ಶಾಸಕರು ಕೆಲಸ ಮಾಡಿದ್ದಾರೆ ಸರ್? ಮಾಡಿಲ್ಲ ಸರ್. ಏನಕ್ಕೆ ಮಾಡಿಲ್ಲ ಅಂದರೆ ಗೆದ್ದು 2 ವರ್ಷ ಆಯಿತು, ಇಲ್ಲಿ ತನಕ ಮಾರ್ಕೆಟ್ ಮುಖನೂ ನೋಡಿಲ್ಲ. ಇವತ್ತು ನಗರಸಭೆಯಿಂದ ಹರಾಜು ಅಂತ ಅಂದರೆ ಅಂಗಡಿಗಳೆಲ್ಲ ಇವತ್ತು ಹರಾಜು ಇದ್ರೂ ಒಂದು ಅಂಗಡಿ ಮಳಿಗೆ ಸರಿ ಇಲ್ಲ. ಕಸ ಎಷ್ಟಿದೆ ಗೊತ್ತಾ? ಇಲ್ಲಿ ತನಕ ಏನು ಅಂತ ಕೇಳ್ತಾ ಇಲ್ಲ. ಅರ್ಜಿ ಹಾಕಿ ಅಂತ ಹೇಳಿದಾರೆ ಕಸದ ಇದಕ್ಕೆ APMC ಅಂಗಡಿಗಳು ಇಲ್ಲಿಂದ ಕಟ್ಟಿಂಕೆರೆ ಮಾರ್ಕೆಟ್ಗೆ. ಇವತ್ತು ಆಫೀಸಲ್ಲಿ ಒಬ್ಬ ಇಲ್ಲ ಕಟ್ಟಿಸ್ಕೊಳ್ಳೋನು, ಎಲ್ಲ ಆಸ್ತಮ ದೇವಸ್ಥಾನದಲ್ಲಿದ್ದಾರೆ ಅಂತಾರೆ. 17ನೇ ತಾರೀಕು ಹರಾಜು ಅಂತ ಇದೆ. ಇಲ್ಲಿ ತನಕ ಶಾಸಕರಾಗಲಿ ಬಂದು ಏನು ನಿಮ್ಮ ಕೊಂತು ಕೊರತೆ, ಇವತ್ತು ಸಮೇತ 130 ಅಂಗಡಿ ಹರಾಜು, ಒಬ್ಬರು ರಿಪ್ಲೈ ಮಾಡಿರಲಿಲ್ಲ. ಬಂದು ಒಡ್ಡಾಡಿ ನೋಡ್ಬೇಕು ತಾನೆ. ಇವತ್ತು ಶಾಸಕರು 2 ವರ್ಷ ಆಗಿದ್ದೆ, ಒಂದು ಬೋರ್ಡ್ ಬಿಚ್ಕೋ, ಇನ್ನೂ ಬೋರ್ಡ್ ಹಾಕ್ಸೋಕ್ಕಾಗಿಲ್ಲ ಮಾರ್ಕೆಟಿಂಗ್. ಅಂಥವಿದ್ದಾವೆ ಕುಂದು ಕೊರತೆಗಳು. ದೊಡ್ಡವಲ್ಲ, ಫಸ್ಟು ಸಣ್ಣವು ಮಾಡಬೇಕು ಸರ್. ಇಲ್ಲಿ ಕಾಂಗ್ರೆಸ್ ಬಂದ ಮೇಲೆ ತಾರತಮ್ಯ ನಡೀತಾ ಇದೆ ಪಾಪ. ಇವರು MLA ಪಾಪ ಮಾಡೋಕ್ಕೆ ಕೆಲಸ ಅನುದಾನದಲ್ಲಿ ಕೊರತೆ ಇದೆ. ಕಾಂಗ್ರೆಸ್ ಅವ್ರು ಕೇಳಿದ್ರೆ ಅಂತಾರೆ, ಮುಖ್ಯಮಂತ್ರಿಗಳಾಗಲಿ ಯಾರೇ ಆಗಲಿ ಹಾಸನಕ್ಕೆ ಏನೂ ಅನುದಾನ ಕೊಟ್ಟಿಲ್ಲ ಸರ್. ಇದು ಪಾಪ ಇನ್ನು ಅವ್ರ ಮನೆ ಕೈಯಿಂದ ತಂದು ಮಾಡ್ತಾರೆ. ಅನುದಾನ ತಂದು ಕೊಡಲಿಲ್ಲ ಅಂದರೆ ಪಾಪ ಅವ್ರು ಕೈದು ಹಾಕೋಂಥ ಇದಿಲ್ಲ. ಅಲ್ಲಿಂದ ಬಂದರೆ ತಾನೇ ಕೊಡೋದು. ಅನುದಾನ ಕೊಟ್ಟರೆ ತಾನೇ ಹಾಸನ MLA ಅವ್ರು ಮಾಡೋದು. ಅನುದಾನ ಇಲ್ಲದೆ ಹೆಂಗೆ ಮಾಡ್ತಾರೆ? ಮೊದಲು ನಗರಸಭೆ ಇತ್ತು, ಈಗ ಮಹಾನಗರ ಪಾಲಿಕೆ ಆಗಿದೆ. ದೊಡ್ಡ ಸಿಟಿ ಆಗುತ್ತೆ, ಇನ್ನೂ ಕೂಡ ಅಭಿವೃದ್ಧಿ ಆಗಬೇಕಲ್ವಾ? ಕೊಡಲ್ಲ ಅಂದ್ರಂತಲ್ಲ, ಮಹಾನಗರ ಪಾಲಿಕೆ ಇನ್ನು 2 ವರ್ಷ 3 ವರ್ಷ ಏನೂ ಕೊಡಲ್ಲ ಅಂತ ಹೇಳಿದಾರಂತೆ.
ಇನ್ನು ನೋಡ್ಬೇಕು ಸರ್ ಮುಂದಿನ ಕಾಲದಲ್ಲಿ ಏನು ಮಾಡ್ತಾರೋ ಇಲ್ವ ಅಂತ ಕಾದು ನೋಡ್ಬೇಕಷ್ಟೇ. ಈಗ 10 ಅಂಕಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಸರ್ ನೀವು? ಸರ್ ಒಂದು 7 ಕೊಡ್ಬೋದು. ಮಾಡಿದ್ದಾರೆ. ಸಿಗ್ತಾರಾ ಜನಸಾಮಾನ್ಯರಿಗೆ? ಸಿಗ್ತಾರೆ ಸರ್, ಸಿಗ್ತಾರೆ. ಈಗ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಮೇಡಮ್ ಅವರಿಗೆ? ಅವ್ರಿಗೆ ಕೊಡ್ಬೋದು 8 ಮಾರ್ಕ್ಸ್, 8 ಕೊಡ್ಬೋದು. ಮಾಡಿದ್ದಾರೆ ಕ್ಷೇತ್ರ ಹೆಂಗೆ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಮಾಡ್ತಾರೆ ಬೆಳವಣಿಗೆ. ಹಾಸನ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 10 ಕೊಡ್ತಿದ್ದಾರೆ. ಏನೂ ಆಗಿಲ್ಲ, ನೀವೇ ನೋಡಿ. 1 ರೂಪಾಯಿ ಕೆಲಸ ಇಲ್ಲ. ಅದೇ ಪ್ರೀತಮ್ ಗೌಡ್ರದ್ದು ಕೆಲಸ ಇದ್ದು. ಈಗ ಈ ಬಂದು ಏನು ಅನ್ನೋದನ್ನೇ ನೋಡಕ್ಕಲ್ಲ ಅವರು. ಏನು ಎಂತೋ ಇವ್ರು ಕೆಟ್ಟವರು ಬದುಕಿಯವರು ಅನ್ನೋದು ನೋಡೋಂಗೇ ಇಲ್ಲ. ನಗರದ ಟ್ಯಾಕ್ಸಿ ಸ್ಟ್ಯಾಂಡ್ನಲ್ಲಿದ್ದೀವಿ. ಇಲ್ಲಿ ಅವರ ಸಮಸ್ಯೆ ಏನು, ಅವರ ಸಮಸ್ಯೆಗೆ ಶಾಸಕರು ಯಾವ ರೀತಿ ಸ್ಪಂದಿಸ್ತಾರೆ, ಅವರ ಒಂದು ಬೇಡಿಕೆಗಳನ್ನೇನಾದರೂ ಈಡೇರಿಸಿದಾರ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಕೇಳೋಣ. ಸರ್ ನಮಸ್ತೆ. ಅಂದರೆ ಕಾಂಗ್ರೆಸ್ ಗೌರ್ಮೆಂಟು, ಹಾಗಾಗಿ ಇವರು JDS ಕಾಂಗ್ರೆಸ್ ಆಗಿರೋದ್ರಿಂದ ಅನುದಾನಗಳು ಕೊಡೋದು ಕಡಿಮೆ, ಹಾಗೆ ಅಲ್ಪ ಸ್ವಲ್ಪ ಮಾಡಿದ್ದಾರೆ. ಅವರು ಜವಾಬ್ದಾರಿ ಇರುತ್ತಲ್ಲ ಅನುದಾನ ತರೋದು ಇರುತ್ತೆ ಸರ್, ಬಟ್ ಅವ್ರಿಗೆ ಅಷ್ಟು ಶಕ್ತಿ ಇಲ್ಲ ಅನ್ಕೋತೀನಿ. ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ ಅವ್ರಿಗೆ? 10ಕ್ಕೆ ಒಂದು 7 ಕೊಡ್ತೀನಿ ಸರ್. ಶಾಸಕರು ಮಾಡಬೇಕು ಅಂತ ಅವ್ರಿಗೆ ತುಂಬ ಆಸೆ ಇದೆ. ಯುವಕರು ಮೇಗಡೆಯಿಂದ ಪ್ರೆಷರ್ ಇದೆ, ಅವ್ರಿಗೆ ಕೊಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಕಾಂಗ್ರೆಸ್ ಸರ್ಕಾರ ನೋಡಿದ್ರೆ ಎಲ್ಲೇ ಹೋದರೂ ಏನಿದೆ, ಏನೇನು ಮಾಡ್ತಾಯಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು. ಹಾಗಾಗಿ ನಮ್ಮ ಶಾಸಕರು ಮಾಡೋಕ್ಕೆ ಅಷ್ಟೊಂದು ಇದಾಗಿಲ್ಲ. ಆದಷ್ಟು ಅವ್ರ ಕೈಲಿ ಏನಾಗುತ್ತೆ ಅದು ಮಾಡ್ತಾಯಿದ್ದಾರೆ, ಇಲ್ಲ ಅಂತಿಲ್ಲ. ಅದರಲ್ಲಿ ಈಗ ಇನ್ನೇನು ಮಾಡ್ತೀರಾ, ಮಾಡಲೇಬೇಕು. ನಮ್ಮ ಹಾಸನಾಂಬ ಓಪನ್ ಆಗಿದೆ, ನಮ್ಮ ದೇವಸ್ಥಾನ. ಈ ವರ್ಷಕ್ಕೆ ಒಂದು ಸಲ ಬರುತ್ತೆ, 12 ದಿನ 10 ದಿನ ಇರುತ್ತೆ. ಜನಗಳು ಇಡೀ ನಮ್ಮ ಒಂದು ಜಿಲ್ಲೆ ಜನಗಳೆಲ್ಲ ಇರಿಂದ ಹೊರಗಡೆಯಿಂದಲೂ ಬರ್ತಾರೆ. ಇವಾಗ ನಮ್ಮ ಜಿಲ್ಲೆ, ನಮ್ಮ ಸುತ್ತಮುತ್ತ ಜನಗಳೇ ನೋಡೋಕ್ಕಾಯ್ತಿಲ್ಲ, ಹೊರಗಡೆಯಿಂದ ಬಂದು ತುಂಬ ರಶ್ ಇರುತ್ತೆ. ಅದಕ್ಕೆಲ್ಲ ಆಲೋಚನೆ ಮಾಡಿದ್ದಾರೆ. ನಮ್ಮ ಅಭಿವೃದ್ಧಿ ಚೆನ್ನಾಗಿ ಮಾಡ್ತಾರೆ ಸರ್. ಒಳ ಚರಂಡಿ ಇರ್ಬೋದು, ಒಂದು ಯಾವುದೋ ಪಾರ್ಕಿಂಗ್ ಇರ್ಬೋದು, ಒಂದು ಸ್ಟ್ಯಾಂಡ್ಗಳಿರ್ಬೋದು, ಎಲ್ಲ ಅಭಿವೃದ್ಧಿ ಮಾಡ್ತವ್ರೆ. ಇದ್ದಿದ್ರಲ್ಲೇ ಎಲ್ಲ ಅನುಕೂಲ ಮಾಡ್ತವ್ರೆ. ಸರ್ಕಾರ ಅನುದಾನ ಕೊಟ್ಟರೆ ತಾನೇ ಮಾಡೋಕ್ಕಾಗೋದು. ಮಹಾನಗರ ಪಾಲಿಕೆ ಆಗಿದೆ, ಆದರೂ ದುಡ್ಡು ಸ್ಯಾಂಕ್ಷನ್ ಆಗಿಲ್ಲ ಯಾವುದಕ್ಕೂ. ಸುಮ್ಮನೆ ಮಹಾನಗರ ಪಾಲಿಕೆ ಒಂದು ಮಾಡಿಬಿಟ್ಟವ್ರೆ. ಎಲ್ಲಿ ಯಾವ ಅನುದಾನ ಕೊಟ್ಟಾರೆ ಸರ್ ಮಹಾನಗರ ಪಾಲಿಕೆ ಆಗಿ? ಸಾಲ್ಗಾಮೆಯ ಸರ್ಕಲ್ ಬಳಿ ಇದ್ದೀವಿ. ಇಲ್ಲೂ ಕೂಡ ಸಾಕಷ್ಟು ಜನರಿದ್ದಾರೆ. ಇಲ್ಲಿ ಈ ಒಂದು ಸರ್ಕಲ್ ಏನಿದೆ, ಈ ಸರ್ಕಲ್ನಲ್ಲಿ ಸಾಕಷ್ಟು ಜನರಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಯುವಕರಿದ್ದಾರೆ. ಶಾಸಕರು ಸರ್ 2.5 ವರ್ಷದಿಂದ ಇಲ್ಲಿ ಬಂದಿರೋದೇ ನೋಡಿಲ್ಲ. ಪ್ರೀತಮ್ ಗೌಡ್ರು ಏನು ಕೆಲಸ ಮಾಡಿದ್ರು ಅಷ್ಟು ಮಾತ್ರ. ಆ ಶಾಸಕರು ಸಾಲ್ಗಾಮಿ ಕಾಲ ಇಟ್ಟಿಲ್ಲ, ಯಾವುದೇ ಒಂದು ಕೆಲಸನೂ ಮಾಡಿಲ್ಲ. ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್? 10ಕ್ಕೆ 0. ಸರ್ ಹೇಳಿ ಸರ್, ಈಗ ಹೆಂಗೆ ಕೆಲಸಗಳಾಗಿದ್ದಾವೆ? ಸರ್ ನಮ್ಮ ಪ್ರೀತಮ್ ಗೌಡರು ಇದ್ದ ಟೈಮಲ್ಲಿ ತುಂಬ ಕೆಲಸಗಳಾಗಿದೆ. ಇಲ್ಲೇನು ನೋಡ್ತೀರಾ ನೀವು, ರೋಡ್ಗಳಾಗಲಿ ಚರಂಡಿ ವ್ಯವಸ್ಥೆ ಆಗಲಿ ಯಾವುದೂ ಇರಲಿಲ್ಲ ಇಲ್ಲಿ ಗ್ರಾಮದಲ್ಲಿ. ಪ್ರೀತಮ್ ಗೌಡರು ಬಂದಾಗ ಎಲ್ಲ ಅಭಿವೃದ್ಧಿ ಆಗಿರೋದು ಕೆಲಸ. ಈಗಿನ ಶಾಸಕರದ್ದು ಯಾವುದೇ ಅಭಿವೃದ್ಧಿ ಆಗಿಲ್ಲ ಸರ್. ಜನಗಳು ಯಾವ ಥರ ವೋಟ್ ಮಾಡೋದು ಅದು ಹೇಳೋಕ್ಕಲ್ಲ. ಆ ಟೈಮಲ್ಲಿ, ಆ ಪರ್ಟಿಕ್ಯುಲರ್ ಟೈಮಲ್ಲಿ, ಎಲೆಕ್ಷನ್ ಟೈಮಲ್ಲಿ. ಇನ್ನು ಮಿಕ್ಕಿ ಟೈಮಲ್ಲಿ ಎಲ್ಲ ಬೆಂಬಲಗಳೂ ಇತ್ತು. ಆ ಟೈಮಲ್ಲಿ ಸ್ವಲ್ಪ ಇದಾಗಿದೆ ಅಷ್ಟೇ. ಅಲ್ಲಿ ಆ ಕಡೆ ಬಸ್ ಸ್ಟ್ಯಾಂಡ್, ಸಾಲ್ಗಾಮೆ ಬಸ್ ಸ್ಟ್ಯಾಂಡ್ ಇದೆ, ಅಲ್ಲಿ ಸ್ವಲ್ಪ ರೋಡ್ ಅಗದು ಹೋಗಿದ್ದಾರೆ. ಅಗದೋಗಿ 6 ತಿಂಗಳಾಗಿದೆ ಸರ್. ಸರ್ ಅದು ಮುಖ್ಯವಾಗಿ ಹಳೆಬೀಡು ಮತ್ತು ಸಾಲ್ಗಾಮೆ ಹಾಸನಕ್ಕೆ ಸಂಪರ್ಕಿಸೋ ಮುಖ್ಯ ರಸ್ತೆ. ಅದೇ ಆ ರೀತಿ ಆದರೆ ಹೆಂಗೆ ಅಲ್ವಾ? ಹೌದು ಸರ್, ಖಂಡಿತ. ನಮಗೆ ಅಕ್ಕಪಕ್ಕ ಮನೆಯವರು ಇರಂಗಿಲ್ಲ. ಅಲ್ಲಿ ಧೂಳು, ಒಂದು ಮಳೆ ಬಂದರೆ ಕೆಸರು, ಬಿಸಿಲು ಬಂತು ಅಂದರೆ ಧೂಳು. ಅಲ್ಲಿ ಚಿಕ್ಕ ಮಕ್ಳು ಇರ್ತಾವೆ ಮನೆಯಲ್ಲಿ, ಲೇಡೀಸ್ ಇರ್ತಾರೆ. ರೋಡ್ ಸೈಡ್ ತಿರುಗಾಡಂಗಿಲ್ಲ. ಅಂಥ ವ್ಯವಸ್ಥೆ, ಅಂಥ ಹದಗೆಟ್ಟು ಹೋಗಿದೆ. ಫಸ್ಟ್ ಅದೊಂದು ದಯವಿಟ್ಟು ರೆಡಿ ಮಾಡಿಕೊಡೋಕ್ಕೆ. ಎಷ್ಟು ತಿಂಗಳಾಯ್ತು ಸರ್ ಅದನ್ನು ಅಗದು ಹೋಗಿ? ಸರ್ ಅದು 5 ತಿಂಗಳಾಯಿತು. ಏನು ಕೆಲಸ ಮಾಡ್ತಾರೆ? ಕೆಲಸ ಮಾಡ್ತಾರೆ, ಸ್ಟಾಪ್ ಆಗಿದೆ. ಡ್ರೈನೇಜ್ ಇದು ಮಾಡಿಕೊಟ್ರು, ಮೋರಿಗಳು ಮಾಡೋದ್ರು. ಆ ಮೋರಿ ಮಾಡಿದ್ಮೇಲೆ ಕಾಂಟ್ರಾಕ್ಟರ್ ಅಡ್ರೆಸ್ ಇಲ್ಲ, ಯಾರು ಅಡ್ರೆಸ್ ಇಲ್ಲ ನೋಡಿ, ಇಂಜಿನಿಯರ್ಗಳಿಲ್ಲ, ಯಾರೂ ಇಲ್ಲ. ಏನು ಹೇಳ್ತಾರೆ ಸರ್ ಕೇಳಿದ್ರೆ? ಸರ್ ಬಂದಲ್ಲಿ ಕೈಗೆ ಸಿಗ್ತಾ ಇಲ್ಲ ಅವರು. ಕಾಂಟ್ರಾಕ್ಟ್ ಯಾರು ಮಾಡ್ಕೊಂಡಿದ್ದಾರೆ ಅವರು ಕೈಗೆ ಸಿಗ್ತಾ ಇಲ್ಲ. ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ ಶಾಸಕರಿಗೆ 10ಕ್ಕೆ? 10ಗೆ ಒಂದು 2 ಕೊಡ್ಬೋದು. ಈಗ ಶಾಸಕರು ಗೆದ್ದು 2.5 ವರ್ಷ ಇದೆ, ಕೆಲಸ ಮಾಡಿದ್ದಾರೆ ಹೆಂಗೆ? ಮಾಡಿದ್ದಾರೆ, ಅಲ್ಪ ಸ್ವಲ್ಪ. ಇನ್ನೂ ಸರಿಯಾಗಿ ಕೆಲಸಗಳು ಆಗಿಲ್ಲ, ಇದ್ದಾವೆ ಬೇಕಾದಷ್ಟು ಕೆಲಸಗಳು ಸುಮಾರು ಮಾಡಿದ್ದಾರೆ. ಚುನಾವಣೆಯಲ್ಲಿ ಸಾಕಷ್ಟು ಭರವಸೆಗಳು ಕೊಟ್ಟಿದ್ರು, ಅದೇನಾದರೂ ಈಡೇರಿಸಿದ್ರೆ? ಅವ್ರ ಸರ್ಕಾರ ಇಲ್ವಲ್ಲ, ಇನ್ನೇನು ಮಾಡ್ತಾರೆ ಇವ್ರು? ಈ ಕಾಂಗ್ರೆಸ್ ಸರ್ಕಾರದಿಂದ ಏನೇನು ಮಾಡ್ಬೇಕೋ ಮಾಡ್ತಾವ್ರೆ. ಅವರೆಲ್ಲ ಮಹಿಳೆ ಸಂಘಕ್ಕೆ, ಸಮಾಜಕ್ಕೆ ದುಡ್ಡು. ನಮಗೆ ರೈತರಿಗೆ ಏನೂ ಉಪಕಾರ ಆಗಿಲ್ಲ ಇನ್ನು. ಶಾಸಕರು ಮಾಡೋಂಥ ಕೆಲಸ ಮಾಡ್ತಾರೆ. ಅವ್ರ ಅನುದಾನ ಎಷ್ಟು ಬರುತ್ತೆ ಅದು ಅಷ್ಟು ಅನುದಾನಕ್ಕೆ ಏನು ಮಾಡಬೇಕು ಮಾಡ್ತಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದುಡ್ಡು ಹಣ ಕೊಡ್ತಾ ಇಲ್ಲ. ಆ ಸರ್ಕಾರದಲ್ಲಿ ಇನ್ನೇನು ಎಷ್ಟು ಕೊಡ್ತಾರೆ ಹಣ? ಇಂಪ್ರೂವ್ ಮಾಡೋಕೆ ಆಗ್ತಾಯಿಲ್ಲ ಏನೂ. ಅವರು ಎಷ್ಟೊಂದು ಇಂಪ್ರೂವ್ ಮಾಡ್ತಾರೆ. ಈಗ ಎಷ್ಟು ಹಣ ಅವ್ರಿಗೆ ಕೊಡ್ತಾರೆ ಅಷ್ಟು ಕೆಲಸ ಮಾಡಬಾಯ್ದು ಬಿಟ್ಟರೆ. ಈಗ BJP ಸರ್ಕಾರದಾಗ ಎಲ್ಲ ಕೆಲಸನೆಲ್ಲ ಮಾಡಿದ್ದಾರೆ. ಫಸ್ಟ್ BJP ಸರ್ಕಾರದಾಗ ಎಲ್ಲ ರೋಡ್ ಅಂತೆ ಅವು ಅಂತೆ ಮಾಡಿದ್ದಾರೆ. ಈ ಕಾಂಗ್ರೆಸ್ಸು ಬಂದ ಮೇಲೆ ಏನು ಮಾಡೋಕ್ಕಾಗಿಲ್ಲ, ಹಣ ಬರ್ತಾ ಇಲ್ಲ. MLA ಏನು ಮಾಡ್ತಾರೆ? ದುಡ್ಡು ಅಲ್ಲಿ ಕೇಂದ್ರ ಇವ್ರಿಗೆ ರಾಜ್ಯದಿಂದ ಕೊಟ್ಟರೆ ದುಡ್ಡು ಅಲ್ವ ಇಲ್ಲ ಕೆಲಸ ಮಾಡೋದು. ಅಲ್ಲೇ ಕೆಲಸ ಮಾಡಿದ್ರೆ ಇನ್ನೆಲ್ಲಿ ಕೆಲಸ ಮಾಡ್ಕೋಕೈತಿ? ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ 10ಕ್ಕೆ? 10ಕ್ಕೆ ಸ್ವರೂಪಣ್ಣರಿಂದ 9 ಮಾರ್ಕ್ಸ್ ಕೊಡ್ತೀವಿ.
ನಾವೀಗ ನಗರದ ಮಹಾರಾಜ ಪಾರ್ಕ್ನಲ್ಲಿದ್ದೀವಿ. ಇಲ್ಲಿ ಸಾಕಷ್ಟು ಜನ ವ್ಯಾಯಾಮ ಮಾಡ್ತಿದ್ದಾರೆ. ಅವ್ರನ್ನೂ ಕೂಡ ಮಾತಾಡಿಸುವಂಥ ಒಂದು ಪ್ರಯತ್ನ ಮಾಡೋಣ. ಶಾಸಕರು ಕೆಲಸ ಮಾಡ್ತಾ ಇದ್ದಾರೆ ಸರ್, ಹೆಂಗೆ ಕ್ಷೇತ್ರದಲ್ಲಿ? ಶಾಸಕರು ಬಗ್ಗೆ ನಾವು ಮಾಡ್ತಾ ಇದ್ದಾರೆ. ಅವರು ಇದರಲ್ಲಿ ಈಗ ಸರ್ಕಾರ ಇಲ್ಲ, ಅವರು ಒಂದು ಬೇರೆ ಪಕ್ಷದವರು, ಈಗ ಸರ್ಕಾರ ಬೇರೆ ಪಕ್ಷ ಇದೆ. ಅದರಿಂದ ಅದರಲ್ಲಿ ಅಲ್ಲಿ ಆಗುವಗಳು ಅನುದಾನಗಳು ಅವೆಲ್ಲ ಸಮರ್ಪಕವಾಗಿ ಇವ್ರಿಗೆಲ್ಲ ಶಾಸಕರಿಗೆ ಇವರು ಬೇರೆ ಪಕ್ಷದ ಶಾಸಕರಿಗೆ ದೊರಕುತ್ತೋ ಇಲ್ಲೋ ಅಂತ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಶಾಸಕರು ಹೋಗಿ ಮಾಡಿದ್ದಾರೆ, ಶಾಸಕರಿಗೆ ಏನು ಅನುದಾನ ಬರ್ತಾ ಇಲ್ಲ. ಅವ್ರಿಗೆ ಯಾರಿಗೆ ಏನು ಮಾಡ್ತಾರೆ, ಸಪೋರ್ಟ್ ಇದ್ದರೆ ಅವ್ರು ಮಾಡ್ತಾರೆ. BJP ಸರ್ಕಾರದಲ್ಲಿ ಹೋದ ಸಲ MLA ಇದ್ದರು, ಅವ್ರದ್ದೇ ರಾಜ್ಯದಲ್ಲಿತ್ತು, ಅವರೇ ಶಾಸಕರಾಗಿದ್ದರು, ಅವ್ರಿಗೆ ಅನುದಾನ ಬರ್ತಾಯಿತ್ತು, ಮಾಡಿದ್ರು. ಈಗ ಇವ್ರು JDS ಅಲ್ಲಿ ಗೆದ್ದಿದ್ದಾರೆ. ಕಾಂಗ್ರೆಸ್ನವ್ರಿಗೆ ಅವ್ರಿಗೇನು ಅನುದಾನ ಇಲ್ಲ, ಏನಿಲ್ಲ. ಅವ್ರಿಗೆ ಕೈಲಿ ಏನು ಮಾಡೋಕ್ಕಾಗುತ್ತೆ? ಅವ್ರಿಗೆ ಏನು ಬರುತ್ತೆ ಅನ್ನೋದನ್ನ ಅಷ್ಟು ಮಾಡ್ತಾರೆ ಅಷ್ಟು. ಈಗ ಶಾಸಕರು ಜನಸಾಮಾನ್ಯರ ಕೈಗೆ ಸಿಗ್ತಾರ, ಹೋದಾಗ ಸ್ಪಂದಿಸ್ತಾರೆ, ಹೆಂಗೆ ಸಿಗ್ತಾರೆ? ಅವ್ರನ್ನ ಹುಡ್ಕೊಂಡು ಹೋಗಬೇಕು ಅಷ್ಟೇ. ಸರ್, ಶಾಸಕರು ಬಂದು ಕೆಲಸ ಕಾರ್ಯ ಮಾಡ್ತಾಯಿದ್ದಾರೆ. ಬಟ್ ಏನಂತ ಅಂದರೆ ನಮಗೆ ಸೆಂಟ್ರಲ್ ಗೌರ್ಮೆಂಟು BJP, ಬಟ್ ಇಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇರೋದ್ರಿಂದ ಅವರ ಅನುದಾನ ಸ್ವಲ್ಪ ಲೇಟ್ ಆಗ್ತಿದೆ. ಹಾಗಾಗಿ ಅನುದಾನ ಆಗಿ ಸ್ವಲ್ಪ ಡಿಲೇ ಆಗೋದ್ರಿಂದ ಸ್ವಲ್ಪ ವೈಖರಿಗಳು ಸ್ವಲ್ಪ ಕಷ್ಟ ಆಗ್ತಿದೆ ಅವ್ರಿಗೆ ಬ್ಯಾಕ್ಗ್ರೌಂಡ್ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಖಂಡಿತ ಕಾರ್ಯವೈಖರಿ ಮಾಡಿಕೊಡ್ತಾರೆ. ಕೆಲಸ ಮಾಡ್ತಾ ಇದ್ದಾರೆ. ಈಗ ಕೆಲಸ ಇರೋದ್ರಲ್ಲಿ ಇರೋದ್ರಲ್ಲಿ ಸ್ವಲ್ಪ ಮಾಡ್ತಾಯಿದ್ದಾರೆ. ಫಂಡ್ಸೇ ಇಲ್ಲ ಅಂದರೆ ಏನು ಕೆಲಸ ಮಾಡ್ತಾರೆ ಸರ್? ಸರ್ಕಾರನೇ ಎಲ್ಲ ಫ್ರೀ ಕೊಟ್ಕೊಂಡು ಏನು ಮಾಡ್ತಾರೆ ಹೇಳಿ? ಈ ಶಾಸಕರು ಮಾಡಬೇಕು ಅಂತ ಆಸೆ, ಎಲ್ಲನೂ ಮಾಡಬೇಕು ಅಂತ ದುಡ್ಡು ಮನೆಯಿಂದ ನಂದು ಕೊಡೋಕ್ಕಾಗತ್ತೆ ಸರ್? ಫಂಡು ಕೊಡಬೇಕಾದ್ರೆ ಈ ಅವರ ಅನುದಾನನೇ ಜಾಸ್ತಿ ಕೊಡ್ಕೊಂಡು ಹೋದ್ರೆ ಅದು ಕೆಲಸ ಮಾಡ್ತಾರೆ. ಈ ದುಡ್ಡು ಇಲ್ದಾಗ ಏನು ಕೆಲಸ ಮಾಡ್ತಾರೆ? ಆದಷ್ಟು ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ ಸರ್. ಚುನಾವಣೆ ಆಯಿತು, ಚುನಾವಣೆಯಲ್ಲಿ ಗೆದ್ದು ಕೂಡ ಆಗಾಯಿತು. ಗೆದ್ದಾದ ಬಳಿಕ ಶಾಸಕರು ಭರವಸೆಗಳನ್ನ ಕೂಡ ಕೊಟ್ಟಿರ್ತಾರೆ. ಆದರೆ ಭರವಸೆ ಇನ್ನೂ ಭರವಸೆಯಾಗಿ ಉಳ್ಕೊಂಡಿದೆ. ನಾವೀಗ ಅಂಥದ್ದೇ ಆದ ಒಂದು ಸ್ಥಳ ಆಗಿರ್ತಕ್ಕಂತಹ ಸಾಲ್ಗಾಮೇಲಿದ್ದೀವಿ. ಇಲ್ಲಿ ನೋಡ್ಬೋದು, ಈ ಒಂದು ರಸ್ತೆ ಸಾಕಷ್ಟು ವರ್ಷಗಳಿಂದ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿತ್ತು. ಹೀಗಾಗಿ ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ಏನು ಈಗ ಗೆದ್ದಂಥ ಶಾಸಕ ಸ್ವರೂಪ್ ಅವರು ಕೂಡ ಒಂದು ಭರವಸೆನ ಕೊಟ್ಟಿದ್ದರು. ಈ ಒಂದು ರಸ್ತೆಯನ್ನು ಗೆದ್ದ ನಂತರ ಆದಷ್ಟು ಬೇಗ ಪೂರ್ಣ ಮಾಡಿ ಕೊಡ್ತೀನಿ, ಸುಗಮವಾಗಿ ಓಡಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ. ಆದರೆ ಈ ಒಂದು ರಸ್ತೆ ಕಾಮಗಾರಿ ಇನ್ನೂ ಕೂಡ ನೆನೆಗುದ್ದಿಗೆ ಬಿದ್ದಿದೆ. ಶಾಸಕರ ಆಯ್ಕೆಯಾಗಿ 2.5 ವರ್ಷ ಆಗಿದೆ. ಎಷ್ಟು ಕೆಲಸ ಮಾಡಿದ್ದಾರೆ ಸರ್? ನೀವು ಭಾಳ ಹಿರಿಯರಿದ್ದೀರ, ಏನು ಹೇಳ್ತೀರಾ? ಮಾಡಿದ್ದಾರೆ, ಕೆಲವು ಮಾಡಿಲ್ಲ. ಏನು ಮಾಡ್ತಾರೆ? ಕೆಲವ್ರು ಮಾಡಿದ್ದಾರೆ, ಕೆಲವು ಮಾಡಿಲ್ಲ. ಕೆಲವು ಊರಿಗೆ ಆಗಿದ್ದಾವೆ, ಕೆಲವು ಊರಿಗೆ ಇಲ್ಲ. ನಿಮ್ಮ ಗ್ರಾಮಕ್ಕೆ ಇನ್ನೂ ಏನೇನು ಇದೆ? ಮುಖ್ಯವಾಗಿ ಈ ಒಂದು ರಸ್ತೆ ನೋಡ್ತಿದ್ರೆ ಭಾಳ ಹದಗೆಟ್ಟು ಹೋಗಿದೆ. ಎಷ್ಟು ವರ್ಷ ಆಯ್ತು ಹಿಂಗಾಗಿ? 3 ವರ್ಷ ಆಯ್ತು ನಮ್ಮೂರಿಗೆ ರಸ್ತೆ ಮಾಡಿದ್ದಾರೆ. ಪ್ರಕಾಶ್ ಅಣ್ಣಿತ್ತಲ MLA ಅವ್ರು ಮಾಡಿದ್ದಾರೆ, ಪಾಪ ಇಲ್ಲ ಹೇಳೋದಲ್ಲ. ಈಗ ಅವ್ರ ಮಗ MLA ಆಗಿದೆ. ಗೊತ್ತು, ಎಲ್ಲ ಮಾಡ್ತಾರೆ. ಈಗ 10 ಮಾರ್ಕ್ಸಿಗೆ ಎಷ್ಟು ಕೊಡ್ತೀರಾ ಅವ್ರಿಗೆ? ಕೊಡೋಣ ಒಂದು 8 7. ಸರ್, ಈಗ ಶಾಸಕರು ಕೆಲಸ ಮಾಡಿದಾರ, ಹೆಂಗೆ ಸರ್? ಸರ್, ಶಾಸಕರು ಅವ್ರ ಅಪ್ಪ ಇದ್ದಾಗ ಒಂದು ದೇವಸ್ಥಾನ ಮಾಡಿಕೊಟ್ರು. ಇಲ್ಲಿ ಸಂಖ್ಯಮ ದೇವಸ್ಥಾನ ಅಂತ ಇದಿಲ್ಲ, ಅಲ್ಲಿ ಅದೊಂದು ದೇವಸ್ಥಾನ ಮಾಡಿಕೊಟ್ಟಾರೆ. ಈಗ ಒಂದು 2-3 ರೋಡ್ ಮಾಡಿದ್ರೆ, ಅದು ಬಿಟ್ಟರೆ ಏನು ಮಾಡಿಲ್ಲ ಸರ್. ಈ ರಸ್ತೆ ಕೂಡ ಸಂಪೂರ್ಣವಾಗಿ ಹಾಳಾಗಿದೆ. ಎಷ್ಟು ವರ್ಷ ಆಯಿತು ಬಂದಿದ್ರಾ? ಇಲ್ಲ, ಶಾಸಕರು ಬಂದೇ ಇಲ್ಲ ಬಿಡಿ. ಗೆದ್ದಾಗಿಂದ ಸಾಲ್ಗಾಮಿಗೆ ಬಂದಿಲ್ಲ. ಅವ್ರು ಸಾಲ್ಗಾಮಿಗೆ ಮಗನೇ ತೋರಿಸಿಲ್ಲ ಇಲ್ಲಿ. ನಾವು ಸಾಲ್ಗಾಮಿ ಲೀಡ್ ಕೊಟ್ಟಿರೋದು ಅವರಿಗೆ, ಅವ್ರು ಬಂದೇ ಇಲ್ಲ ಬಿಡಿ ಸಾಲ್ಗಾಮಿಗೆ. ಅದೇ ಅದೊಂದು 2 ರೋಡು, ಅದೊಂದು ದೇವಸ್ಥಾನ ಅವ್ರ ಅಪ್ಪ ಇದ್ದಾಗ ಮಾಡ್ಕೊಟ್ಟಿದ್ದು. ಇವರ ಬಂದ ಮೇಲೆ ಏನು ಅಷ್ಟೊಂದೇನು ಇಂಪ್ರೂವ್ ಏನು ಮಾಡ್ಕೊಟ್ಟು. ಇವರು ಗೆದ್ದಿಗೆ 2.5 ವರ್ಷ ಆಗ್ತಾ ಬಂತು, ಇನ್ನೂ ಕೂಡ ಏನು ಅಭಿವೃದ್ಧಿ ಮಾಡಿಲ್ವಾ? ಸರ್, ಏನು ಅಭಿವೃದ್ಧಿ ಮಾಡಿಲ್ಲ ಸರ್. ಅವರಾಗಿ ಏನು ಮಾಡಿಲ್ಲ. ಈಗ ಆಲ್ಮೋಸ್ಟ್ ನಾವು JDS ಸಪೋರ್ಟೇ ಮಾಡ್ತಿದ್ದು ಮುಂಚೆ ಎಲ್ಲ, ಅವ್ರು ಏನು ಸಪೋರ್ಟ್ ಮಾಡಿಲ್ಲ. ಈಗ ಇತ್ತೀಚೆಗೆ ಪ್ರೀತಮ್ ಗೌಡ್ರು ಎಲ್ಲ ರೋಡ್ ಮಾಡಿಸಿರೋದು ಆಲ್ಮೋಸ್ಟ್ ಅವರೇ ಮಾಡಿರೋದು. ಇವರೇನು ಜಾಸ್ತಿ ಇದು ಮಾಡಿಲ್ಲ ಸರ್. ಈ MLA ಹೊಸ್ದಾಗಿ 2.5 ವರ್ಷದಿಂದ ಏನು ಜಾಸ್ತಿ ಇಂಪ್ರೂವ್ ಏನು ಮಾಡಿಲ್ಲ. ನಿಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ರಾ? ಇಲ್ಲ ಸರ್, ಬಂದಿಲ್ಲ. ಇದುವರೆಗೂ ಬಂದಿಲ್ಲ ಸರ್. ಸಾಲ್ಗಾಮೇಲೆ ಲೀಡ್ ಕೊಟ್ಟರೆ ಸರ್ ಅವ್ರಿಗೆ. ಸಾಲ್ಗಾಮೆ ಲೀಡ್ ಇದೆ, ಸಾಲ್ಗಾಮೆ ಹೋಬಳಿ ಲೀಡ್ ಕೊಟ್ಟಿದ್ದಾರೆ. ಆದರೆ ಅವರು ಸಾಲ್ಗಾಮೆ ಹೋಗ್ಲಿಕ್ಕೆ ಬಂದೇ ಇಲ್ಲ. ನಾವೀಗ ಸಾಲ್ಗಾಮೆಯ ಇಲ್ಲೊಂದು ಔಷಧಿ ಅಂಗಡಿ ಬೆಳೆದಿದ್ದೀವಿ. ಇಲ್ಲಿ ರೈತರು ಪ್ರತಿನಿತ್ಯ ಔಷಧಿ ಖರೀದಿಗೆ ಬರ್ತಿರ್ತಾರೆ. ಅವರು ಕೂಡ ಶಾಸಕರ ಬಗ್ಗೆ ಏನು ಹೇಳ್ತಾರೆ ಅನ್ನೋದು ಕೇಳೋಣ. ವಿಸಿಟೇ ಕೊಟ್ಟಿಲ್ಲ ಅವರು ಒಂದ್ಸರಿನೂ ಇಲ್ಲಿ ಸಾಲ್ಗಾಮಿ ಹೋಬಳಿಗೆ. ಸಾಲ್ಗಾಮಿ ಹೋಬಳಿನೇ ಅತಿ ಹೆಚ್ಚು ಲೀಡ್ ಕೊಡ್ತು, ಗೆಲ್ಲ ಕಾರಣ ಕೊಟ್ಟಿದ್ದೀವಿ, ಓಟೆಲ್ಲ ಹಾಕಿದ್ದೀವಿ. ಆದರೆ ಅವರು ಬಂದೇ ಇಲ್ವಲ್ಲ, ಇದುವರೆಗೂ ಬಂದಿಲ್ಲ. ಒಂದ್ಸರಿನೂ ಬಂದಿಲ್ಲ. ಅವ್ರು ಏನೇ ಅನುದಾನ ಕೊಡಬೇಕು, ಏನೇ ಮಾಡಬೇಕು ಅಂದ್ರೂ ಗೌರ್ಮೆಂಟಿಂದ ಅನುದಾನ ಬರಬೇಕು. ಯಾಕೆಂದರೆ ಗೌರ್ಮೆಂಟೇ ಬೇರೆದಿದೆ ಇಲ್ಲಿ. ಈಗ ಇವ್ರದ್ದು JDS ಆಗಿರೋದ್ರಿಂದ ಅನುದಾನ ಕೊಡಲ್ಲ. ಅದ್ರಲ್ಲಿ ಬೇರೆಯವರು ಫ್ರೀ ಬಸ್ಸು, ಫ್ರೀ ಗೃಹಲಕ್ಷ್ಮಿ ಎಲ್ಲ ಅಮೌಂಟ್ ಅಲ್ಲಿಗೆ ಹೋಗ್ತಾ ಇದೆ. ಅವ್ರಿಗೆ ಸರಿಯಾಗಿ ಕೊಟ್ಟಿಲ್ಲ. ಈಗ ಅನುದಾನ ಕೊಟ್ಬಿಟ್ಟು ಎಲ್ಲಿ ರೆಡಿ ಮಾಡ್ತಾರಲ್ಲ. ಆದರೂ ಕೂಡ ಶಾಸಕರಿಗೆ ಅವ್ರದ್ದೇ ಆದ ಒಂದು ಜವಾಬ್ದಾರಿ ಇರುತ್ತೆ, ತರೋಂಥ ಒಂದು ಕೆಪಾಸಿಟಿ ಕೂಡ ಇರುತ್ತೆ. ಅದನ್ನು ಮಾಡ್ಬೋದಾಗಿತ್ತಲ್ಲ ಅಂತ. ಕೆಪಾಸಿಟಿ ಅಂತ ಹೆಂಗೆ ಬರುತ್ತೆ? ಏಕೆಂದರೆ ಅವ್ರ ಗೌರ್ಮೆಂಟ್ ಅವ್ರ ಶಾಸಕರಿಗೇನೆ ಗೆದ್ದಿರೋರಿಗೆ ಕೊಡೋಕ್ಕಾಗ್ತಾಯಿಲ್ಲ.
ಸೊ ಇವರು ಕೊಡ್ತಾರೆ ಅನ್ನೋದು ಹೆಂಗೆ? ಇವ್ರು ಕೇಳ್ತಾರೆ ಸರಿ ಕೊಡ್ತೀವಿ ಅಂತ ಹೇಳಿರ್ತಾರೆ, ಕೊಡಲ್ಲ. ಇವ್ರು ಬಂದು ಮಾಡೋಕ್ಕೆ ಹೋಗಲ್ಲ. ಸೇಮ್ ಗೌರ್ಮೆಂಟ್ ಇರಬೇಕು ಅದರಲ್ಲಿ. ಆಮೇಲೆ ಇವರು ಅಲ್ಲಿ ಜನಪ್ರಿಯ ಆಗಿರಬೇಕು ಅವ್ರ ಹತ್ರ. ಸಿ ಎಮ್ಗಳಿಗೆಲ್ಲ ಹತ್ತಿರ ಆಗಿದ್ರೆ ಮಾತ್ರ, ಅವ್ರ ಹತ್ರ ಇದ್ರೆ ಮಾತ್ರ ಕೊಡ್ತಾರೆ. ಎಷ್ಟು ಕೊಡ್ತೀರಾ ಹತ್ತಕ್ಕೆ ಬಿಫೋರು ಪ್ರೀತಮ್ ಜೇಗೌಡ ಇದ್ದಾಗ ಇಲ್ಲಿ ಓಡಾಡಬೇಕಾದ್ರೆ ಒಂದು ಸ್ವಲ್ಪ ನಾನು ನೋಡಿದ್ದೆ, ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿತ್ತು. ಬಟ್ ಇವ್ರು ಬಂದ ಮೇಲೆ ಒಂದು ಸ್ವಲ್ಪ ಕಡಿಮೆ ಇದೆ. ಸೊ ಕೊಟ್ಟರೆ ಒಂದು 6 ಬೆಟ್. ಸರ್ಕಾರಕ್ಕೆ ಅನುದಾನ ಇಲ್ಲ ಫಸ್ಟ್ ಆಫ್ ಆಲ್. ಈಗ ಇದನ್ನು ಪಂಚಾಯತ್ ಯೋಜನೆಯಿಂದ ಬಿಟ್ಕೊಂಡು ಅವ್ರಿಗೆ ಅನುದಾನ ಕೊಡ್ತಾ ಇಲ್ಲ. ಅದ್ರಾಗ ಅನುದಾನ ಕೊಟ್ಟರು ಕೂಡ ಅವ್ರಿಗೆ ಎಷ್ಟು ಕೊಡ್ತೀವಿ? ಈಗೇನೋ ಒಂದು 30 ಕೋಟಿನ ಅನುದಾನ ಬಿಡುಗಡೆ ಮಾಡಿದ್ವಿ ಅಂತಾರೆ. ಆ 30 ಕೋಟಿಲಿ 170 ಹಳ್ಳಿ ಬರ್ತವೆ, ಇನ್ನು ನಗರಸಭೆಗೆ ಬರುತ್ತೆ, ತಾಲೂಕು ಬರುತ್ತೆ, ಜಿಲ್ಲೆ ಬರುತ್ತೆ. ಅವ್ರು ಏನು ಮಾಡ್ತಾರೆ ಸರ್ ಪಾಪ? ಇದ್ರ ಅನುದಾನದಾಗ ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಕ್ಕೆ ಹೋಗ್ತಾವ್ರೆ. ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ. ಸ್ಪಂದಿಸೋದು ಮೇಯ್ನ್. ಈಗ ನೀವು ಕಷ್ಟ ಅಂತ ಹೇಳ್ಕೊಂಡು ಏನಾದರೂ ಹೋದಾಗ ಅವರು ಶಾಸಕರು ನಿಮಗೆ ಸಿಗ್ತಾರಾ? ಸ್ಪಂದಿಸ್ತಾರೆ ಸರ್, ಸಮಸ್ಯೆ ಇಲ್ಲ. ಸಾಮಾನ್ಯ ಜನರ ಕೈಗೆ ಸಿಗ್ತಾರೆ ಸರ್. ಎಷ್ಟು ಕೊಡ್ತೀರಾ ಅವ್ರಿಗೆ? ಅವ್ರಿಗೇನು ಸರ್, ನಾವೇನು ಅವ್ರ ಬಗ್ಗೆ ಏನು ಹೇಳಂಗಿಲ್ಲ ಸರ್. ಅವ್ರ ತಂದೆಯವ್ರು ಇದ್ದು ಯಾವ ರೀತಿಯಾಗಿದ್ರು ಅದೇ ರೀತಿ ಫಾಲೋಅಪ್ ಮಾಡ್ತಾರೆ. ಅನುದಾನ ಇಲ್ಲ ಕರೆಕ್ಟಾಗಿ. ಇಲ್ಲಿ ನಮಗೆ ಮೂಲಭೂತ ಸೌಕರ್ಯಗಳೇ ಸರಿಗಿಲ್ಲ. ಇಲ್ಲಿ ಬೀದಿ ದೀಪ ಆಗಲಿ ಮತ್ತೊಂದಾಗಲಿ ನಾವು ಯಾರ ಕೈಲಿ ಹೇಳ್ಕೊಳ್ಳೋದು? ಯಾಕೆಂದರೆ ನಮ್ಮನ್ನು ಸ್ಪಂದಿಸಿದ್ರೆ ಇಲ್ಲಿ ಏನು ನಾವು ನಮ್ಮ ನೋವು ಕಷ್ಟ ನಷ್ಟ ಕೇಳಿದರೆ ನಾವು ಏನಾದರೂ ಒಂದು ಮಾರ್ಕ್ಸ್ ಅಂತ ಕೊಡ್ಬೋದಾಗಿತ್ತು. ಇಲ್ಲಿ ಗೆದ್ದೋಗಿರೋದು ಬಿಟ್ಟರೆ ನಾವು ಯಾವುದಕ್ಕಾಗಿ ಅವ್ರನ್ನ ಗೆಲ್ಲಿಸ್ಬೇಕು ಹೇಳಿ? ನಮ್ಮನ್ನು ಕಷ್ಟ ಸುಖನೇ ಅವ್ರನ್ನ ಆಲಿಸ್ಲಿಲ್ಲ ಅಂದರೆ ಇಲ್ಲಿ ಒಂದು ದಿವಸನೂ ಬಂದು ನೋಡಿಲ್ಲ, ನಮ್ಮನ್ನು ಕಷ್ಟ ಸುಖನೇ ಕೇಳಿಲ್ಲ. ನಿಮ್ಗೆ ಏನು ಬೇಕು ಏನು ಬೇಡ, ಒಂದು ಬೀದಿ ದೀಪ ಆಗಲಿ, ಒಂದು ಮನೆಯದು ಖಾತೆ ಆಗಲಿ, ಮತ್ತೊಂದಾಗಲಿ, ಏನಾದರೂ ಇಲ್ಲಿ ನಾಡ ಕಚೇರಿಗೆ ಹೋದರೆ ಅವರು ಕೆಲಸ ಮಾಡಿಕೊಡಲ್ಲ. ಎಲ್ಲ ತಲೂ ಲಂಚ, ಪ್ರತಿಯೊಂದು ಲಂಚ ಆಗೋಗಿದೆ. ಆಮೇಲೆ ಬೀದಿ ದೀಪಗಳು ಸರಿಯಾಗಿಲ್ಲ, ನಲ್ಲಿಲಿ ಹುಳ ಬರ್ತಾಯಿದ್ದಾವೆ ನಮ್ಮೂರಲ್ಲಿ ಇವತ್ತು, ಅರ್ಥ ಆಯ್ತಾ? ಆಮೇಲೆ ಚರಂಡಿಗಳೆಲ್ಲ ಬ್ಲಾಕ್ ಆಗಿದ್ದಾವೆ. ಆ ಚರಂಡಿ ಕ್ಲೀನ್ ಮಾಡಿಸೋರು ಯಾರು? ಒಂದು ಬೀದಿ ದೀಪ ಸರಿಗಿಲ್ಲ. ಒಂದು ಏನೇ ಆಗಲಿ ಒಂದು ಯಾವುದೂ ಇಲ್ಲಿ ಸಿಸ್ಟಮಿಟನೇ ಸರಿ ಇಲ್ಲ. ಬಂಧಿಸ್ತಾ ಇಲ್ಲ. ಆದ್ರೂ ಈ ಸರ್ಕಾರವೇ ಸರಿ ಇಲ್ಲ ಸರ್. ಈ ಸರ್ಕಾರ ಈ ಹೆಂಗಸರಿಗೆ ಇದು ಮಾಡಿಬಿಟ್ಟು ಈ ಬಾಕಿ ಇದ್ರ ಕಡೆಗೆ ಏನು ವ್ಯವಸ್ಥೆನೇ ಮಾಡ್ತಾಯಿಲ್ಲ. ಈಗ MLA ಮೇಲೂ ದೂರಂಗಿಲ್ಲ, ಶಾಸಕರ ಮೇಲೂ ದೂರಂಗಿಲ್ಲ. ಹೆಂಗೆ ಅಂದರೆ ಅವರಿಗೆ ಕೊಟ್ಟು ತಾನೇ ಮಾಡೋದು. ಈಗ ಸರ್ಕಾರದಿಂದ ಏನೋ ಬಿಡುಗಡೆ ಅವ್ರ ಮನೆಯಿಂದ ಆಗಲೇ 100 ಕೋಟಿ ಖರ್ಚು ಮಾಡಿರ್ತಾರೆ. ಈಗ ಎಲ್ಲಿಂದ ತಂದಾಕ್ತಾರೆ? ಮೇಯ್ನು ಸರ್ಕಾರ ಸರಿ ಇಲ್ಲ. ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಇವರು MLAಗೆ? ಹಾಂ, MLAಗೆ ಒಂದು 4-5 ಕೊಡ್ಬೋದು. ಮತ್ತೊಬ್ರು ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್ ಹೇಳಿ ಸರ್, ಈಗ 2.5 ವರ್ಷ ಆಯಿತು ಗೆದ್ದು ಶಾಸಕರು, ಹೆಂಗೆ ಸರ್? ಶಾಸಕರು ಗೆದ್ದು 2.5 ವರ್ಷ ಆಯಿತು. ಒಂದು ದಿವ್ಸಲಾರ ಬಂದು ಸಾಲ್ಗ ಮೇಲೆ ಏನಾಗಿದ್ದೀರ ಅಂತ ಕೇಳಿಲ್ಲ. ಬಂದು ನಮ್ಮನ್ನು ಏನು ಭೇಟಿನೇ ಮಾಡಿಲ್ಲ. ಅವರು ಗೆದ್ದು ಇರೋದು ಬಿಟ್ಟರೆ ಅವ್ರು ಏನು ಭೇಟಿನೇ ಮಾಡಿಲ್ಲ. ಅವರು ಅತಿ ಹೆಚ್ಚು ಲೀಡ್ ಕೊಟ್ಟಂಥ ಕ್ಷೇತ್ರ ಲೀಡ್ ಕೊಟ್ಟಿದ್ದೀವಿ, ಆದರೂ ಬಂದು ಮಾಡಿಲ್ವಲ್ಲ. ಅವರು ಏನು ಅಂತಲೂ ಕೇಳಿಲ್ವಲ್ಲ. ಸಾಲ್ಗ ಮೇಲೆ ಏನು ಅಂತಲೂ ಬಂದು ನಮ್ಮನ್ನು ಏನು ಅಂತಲೂ ಕೇಳಿಲ್ಲ. ಒಂದು ಏರಿಯಾಕ್ಕೂ ಬಂದಿಲ್ಲ ಅವರು. ಹಳೆಬೀಡು ಮತ್ತು ಈ ಸಾಲ್ಗಾಮೆ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದೆ. ಅದು ಒಂದು ಮಾಡಿಸ್ತೀವಿ ಅಂತ ಮಾಡ್ತಾ ಇದ್ದಾರೆ. ಅದು ಯಾರು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅದು ಎಲ್ಲ ಕಿತ್ತೆಲ್ಲ 6 ತಿಂಗಳಾಯ್ತೆ, ಅದಿನ್ನೂ ರೆಡಿ ಆಗಿಲ್ಲ. ಅದ್ರ ರೋಡ್ವೇ ಇನ್ನೂ ಫುಲ್ ಕ್ಲಿಯರ್ ಆಗಿಲ್ಲ. ಆಯ್ತು ಆ ಜಾಗದಲ್ಲಿ ಏನಾಗಿದೆ? ಆಕ್ಸಿಡೆಂಟ್ ಆಗಿರೋದು, ರೋಡ್ ಇದಾಗಿ ಇನ್ನೂ ರೋಡ್ ಕ್ಲಿಯರ್ ಆಗಿಲ್ಲ. ಒಂದ್ಸರಿ ಶಂಕುಸ್ಥಾಪನೆ ಅಂತ ಬಂದು ಮಾಡಿ ಅವ್ರದ್ದೇ ಅಂತ ಕೊಟ್ಟು ಹೋದಾರೆ, ಅದಿನ್ನೂ ಕ್ಲಿಯರ್ ಆಗಿಲ್ಲ ರೋಡು. ಅದು ಸೈಡಲ್ಲಿ ತಿಪ್ಪೆ ಎಲ್ಲ ಹಾಕ್ಯಂದಿದ್ದಾರೆ. ಆ ತಿಪ್ಪೆದು ಎಲ್ಲ ಈ ಮಳೆ ಬಂದರೆ ರೋಡಿಗೆ ಬಂದು ನಿಂತಿದೆ ಎಲ್ಲ. ಸಾಲ್ಗಾಮೆಯ ಸರ್ಕಲ್ನಲ್ಲಿದ್ದೀವಿ. ಇಲ್ಲಿ ಸಾಕಷ್ಟು ಅಂಗಡಿ ಮುಂಗಟ್ಟುಗಳಿದ್ದಾವೆ. ಅಲ್ಲೂ ಕೂಡ ಸಾಕಷ್ಟು ಜನರಿದ್ದಾರೆ. ಅದರಲ್ಲೂ ಭಾಳ ಹಿರಿಯರು ಇಲ್ಲಿ ಇದ್ದಾರೆ. ಅವ್ರನ್ನೂ ಕೂಡ ಮಾತಾಡಿಸುವಂಥ ಕೆಲಸ ಮಾಡೋಣ. ಅಭಿವೃದ್ಧಿ ಏನು ಕಾಣ್ತಾ ಇಲ್ಲ. ಶಾಸಕರು ಯಾವುದ್ರ ಬಗ್ಗೆ ಗಮನ ಕೊಡ್ತಾಗಿಲ್ಲ. ಶಾಸಕರು ಒಳ್ಳೆ ಜನನೇ, ಅವ್ರಿಗೆ ಅನುದಾನ ಸಿಗ್ತಾಗಿಲ್ವಲ್ಲ. ಸಿಗದೇ ಇದರಿಂದ ಅವರು ಕೆಲಸ ಮಾಡ್ತಾ ಇಲ್ಲ. ಹೋದರೆ ನಮ್ಗೆ ಅನುದಾನ ಕೊಡ್ತಾ ಇಲ್ಲ, ಎಲ್ಲಿ ಕೆಲಸ ಮಾಡೋಣ ಅಂತಾರೆ. ಅವ್ರಿಗೆ ಬರೋ ಸವಲತ್ತಲ್ಲಿ ಸಾಕಾಗ್ತಾ ಇಲ್ಲ. ಇನ್ನೂ ಕೂಡ ಸಾಕಷ್ಟು ಬೇಕಷ್ಟು ಕೆಲಸ ಇದೆ. ಈಗ 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್? 10ಕ್ಕೆ 6. ಏನು ಕೆಲಸ ಮಾಡ್ತಾ ಇಲ್ಲ. ಏನು ಕೆಲಸವ್ರು ಬರೋಕ್ಕಿಲ್ಲ, ಮಾಡೋಕ್ಕಿಲ್ಲ, ಏನು ಕೆಲಸ ಆಗಿಲ್ಲ. ಕೆಲಸ ಮಾಡಲ್ಲ. ಏನು ಮಾಡೋದು? ಹಿಂಗಾದ್ರೆ ಏನು ಮಾಡೋಕ್ಕಾಗಲ್ಲ. ಓಟ್ ಕೊಟ್ಟು ಇದು ಮಾಡಿದ್ವಿ, ಕೆಲಸ ಇದ್ದೀವಿ, ಅದಕ್ಕೆ ಏನು ಮಾಡೋಕ್ಕಲ್ಲ. ಇನ್ನು 2.5 ವರ್ಷ ಕಾಯ್ಬೇಕು. ಏನಾರು ಮಾಡ್ತಾರೋ ಏನು ಎಂಥದ್ದು ಆಗಿಲ್ಲ ಸ್ವಾಮಿ. ಏನು ಹಿಂದೆ ಏನಾಗಿತ್ತು ಅದು ಬಿಟ್ಟರೆ ಇಲ್ಲಿವರೆಗೂ ಒಂದು
ಒಂದು ಜಾಗದಲ್ಲಿ ಒಂದು ಒಂದು ಕಲ್ಲು ಹಾಕಿಲ್ಲ, ಆ ಥರ ಇದಾಗಿದೆ. ಈಗ ಚುನಾವಣಾ ಸಂದರ್ಭದಲ್ಲಿ ಒಂದಷ್ಟು ಭರವಸೆಗಳನ್ನ ಕೂಡ ಕೊಟ್ಟಿದ್ರು ಈ ಪ್ರಚಾರಕ್ಕೆ ಬಂದಾಗ, ಅದನ್ನೇನಾದರೂ ಈಡೇರಿಸುವಂಥ ನಿಟ್ಟಿನಲ್ಲಿ ಏನಾದ್ರು ಕೆಲಸ ಪ್ರಯತ್ನ ಪಟ್ಟಿದ್ರು? ಏನು ಮಾಡಿಲ್ಲ ಪ್ರಯತ್ನ, ಭರವಸೆಗೆ ಉಳ್ಕೊಂಡಿದ್ದೆ. ಶಾಸಕರಿಗೆ ಕೊಡೋದಕ್ಕೆ ಏನೂ ಇಲ್ಲ, ಸರ್ಕಾರದಲ್ಲಿ ದುಡ್ಡು ಇಲ್ವಲ್ಲ, ಏನು ಮಾಡ್ತಾರೆ ಪಾಪ ಅವರು. ಸರ್ಕಾರದಲ್ಲಿ ಏನು ಇಲ್ದಲ್ಲ ಹೋದಾಗ ಅವ್ರು ಇನ್ನೇನು ಮಾಡೋಕ್ಕೆ ಸಾಧ್ಯ? ಅವರಿಗೆ ಹೋಗಿ ಬರೋಕ್ಕೆ ದುಡ್ಡಿದೆಯೋ ಇಲ್ವೋ ಗೊತ್ತಿಲ್ಲ ಶಾಸಕರಿಗೆ. ಆ ಥರ ಆಗಿದೆ ಈ ಸರ್ಕಾರದಲ್ಲಿ. ಈ ಸರ್ಕಾರ ಚೇಂಜ್ ಆಗೋರಿಗೆ ಯಾವ ಕೆಲಸನೂ ಆಗಲ್ಲ. ಅಂದರೆ ಈಗ ಚುನಾವಣೆ ಸಂದರ್ಭದಲ್ಲಿ ಸರ್ಕಾರ ಇಂಥದ್ದೇ ಬರುತ್ತೆ ಅಂತ ಗೊತ್ತಿರಲ್ಲ, ಆದರೂ ಕೂಡ ಒಬ್ಬರು ಜನಪ್ರತಿನಿಧಿಗೆ ತಂದೆ ಆದ ಒಂದು ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿ ಮುಖ್ಯ ಆಗಲ್ವಾ ಸರ್? ಏನು ಹೇಳ್ತಾರೆ ಅಂದರೆ ಆಗ ಅವರು ನಮ್ಮ ಸರ್ಕಾರ ಬರುತ್ತೆ ನಾವು ಮಾಡ್ಬೋದು ಅಂತ ಧೈರ್ಯವಾಗಿ ಹೇಳಿರ್ತಾರೆ. ಆಗ ಈ ಸರ್ಕಾರ ಬಂದಲ್ಲಿ ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಏನು ವಿಧಾನಸಭೆಯಲ್ಲಿ ಮಾಡ್ಬೋದು ಸರ್, ಅದು ಏನು ಸಿಕ್ಕಲ್ಲ ಅವರಿಗೆ. ನಾವು ನೋಡ್ತಾ ಇರ್ತೀವಿ, ದಿನನಿತ್ಯ ನೋಡ್ತಾ ಇದ್ದೀವಿ. ಈಗ ಲೇಡೀಸಿಗೆ ಇವರಿಗೆ ಇದು ಕೊಡೋದಕ್ಕೆ ದುಡ್ಡಿಲ್ಲ ಅಣ್ಣ. ಈಗ KSRTCಗೆ ದುಡ್ಡಿಲ್ಲ, ಎಲ್ಲ ಫ್ರೀನೇ. ಎಲ್ಲದೂ ಫ್ರೀ ಕೊಟ್ಟರೆ ಇನ್ನೇನು ಸಿಗುತ್ತೆ? ಏನು ಕೆಲಸ ಮಾಡೋಕ್ಕಾಗುತ್ತೆ ಸರ್ಕಾರದಲ್ಲಿ? ಸರ್ಕಾರ ಯಾವುದೇ ಕಾರಣಕ್ಕೂ ಈ ಬದಲಾವಣೆ ಆಗೋವರೆಗೂ ಏನು ಒಂದು 4 ಅಣಿ ಕೆಲಸ ಆಗಲ್ಲ. 2.5 ವರ್ಷದಿಂದ 1 ರೂಪಾಯಿ ಹಿಂಗೆ ಕೆಲಸನೂ ಮಾಡಿಲ್ಲ. ಇಲ್ಲಿ ಹೆಂಗಿದಿರಿ ಅಂತಲೂ ಬಂದು ಕೇಳಿಲ್ಲ ನಮ್ಮನ್ನ. ಈಗ ಸಾಲ್ಗಾಮೆ ಹೋಬಳಿಲಿ ಅತಿ ಹೆಚ್ಚು ಲೀಡ್ ಕೊಟ್ಟು ಗೆಲ್ಸಿದ್ರಿ, ಏನು ಪ್ರಯೋಜನ? ಏನು ಪ್ರಯೋಜನ ಆಗಲ್ಲ. ಲೀಡ್ ಕೊಟ್ಟಿದ್ದೀವಿ, ಗೆಲ್ಸಿದ್ದೀವಿ. ಪ್ರಕಾಶ್ ಅಣ್ಣನ ಕಡೆಯಿಂದ ಗೆಲ್ಸಿರೋದು. ಇವ್ರನ್ನೇನು ನೋಡೇನು ಯಾರೂ ಗೆಲ್ಸಿರಲ್ಲ. ಅವರು ಪ್ರಕಾಶ್ ಅಣ್ಣ ತುಂಬ ಒಳ್ಳೆ ಮನುಷ್ಯರು, ಅವ್ರನ್ನ ನೋಡಿ ಗೆಲ್ಸಿದ್ದು. ಅಂದರೆ ಇವರು ಈ ಥರ ಅನ್ನೋದು ಏನು ಮಾಡೋಕ್ಕಾಗಲ್ಲ. ಅಂದರೆ ಬಂದು ಒಂದು ಜನಪ್ರತಿನಿಧಿ ಅಂದರೆ ಸ್ಪಂದಿಸ್ಬೇಕು ಮೊದಲು, ಏನು ಕಷ್ಟ ಅಂತ ಕೇಳರೇ ಇಲ್ವಲ್ಲ, ಹಂಗಾಗಿದೆ. ಈಗ ಹೋಬ್ಳಿನೇ ಆ ಥರ ಆಗಿದೆ. ಈಗ 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್? 10ಕ್ಕೆ 1 ಕೊಡಲ್ಲ ನಾನು. ಚುನಾವಣೆಯಲ್ಲಿ ಬಂದಿದ್ದು ಕಡಿಮೆ ಪಾಪ, ಅವರು ಒಳ್ಳೆತನ ಐತೆ, ಕೆಲಸ ಮಾಡೋಕ್ಕೆ ಅನುದಾನ ಸಿಗ್ತಾಯಿಲ್ಲ. ಈ ಪಾಪುಂಡೆ ಸರ್ಕಾರ ಹೋಗೋವರೆಗೂ ಅವ್ರಿಗೆ ಅನುದಾನ ಕೊಡೋಕ್ಕಲ್ಲ, ಅವ್ರು ಕೆಲಸ ಮಾಡೋಕೆ ಹಾಕಲ್ಲ. ಏನು ಹೇಳ್ತಾರೆ ಅವರು ಪಾಪ? ಈಗ ಕೊಟ್ಟಿರ್ತಾರೆ, ಮಾಡಬೇಕು ಅನ್ನೋ ಮನಸ್ಸಿದೆ ಅವರಿಗೆ. ಇಲ್ಲಿ ಅನುದಾನ ಕೊಡೋದು ಬೇಡವಾ ಅಲ್ವಾ? ಹಾಂ, ಈ ಮುಂದೆ ಸರ್ಕಾರ ಹೋಗ್ಬೇಕು, ಸಿದ್ದರಾಮಯ್ಯ ಸರ್ಕಾರ ಮನುಷ್ಯ ಆಗಬೇಕು. ಅಲ್ಲಿವರೆಗೂ ಮನುಷ್ಯ ಆಗಲ್ಲ. ಶಾಸಕರು ಒಳ್ಳೆಯರೇ, ಆದ್ರೆ ಅವ್ರಿಗೆ ಅನುದಾನ ಕೊಡ್ದಿದ್ಮೇಲೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಕೊಡ್ತಿದ್ಮೇಲೆ ಅವ್ರು ಇನ್ನೇನು ಮಾಡ್ತಾರೆ ಪಾಪ? ಅವ್ರಿಗೆ ಕೊಟ್ಟಿರ್ತಾನೆ ಇಲ್ಲಿ ಬಂದ್ ಮಾಡೋದು. ಈಗ ಅವ್ರು ಸರ್ಕಾರ ಇಲ್ಲ, ಸರ್ಕಾರ ಇದ್ರೆ ಏನೋ ಕೊಡೋರು. ಸಿದ್ದರಾಮಯ್ಯರು ಕೊಟ್ಟರೆ ಅವ್ರು ಕೊಡ್ತಾರೆ, ಸಿದ್ದರಾಮಯ್ಯರು ಕೊಡಬೇಕಲ್ಲ. ಈಗ ಸರ್ಕಾರ ಯಾವುದೇ ಇರ್ಬೋದು ಸರ್, ಶಾಸಕರಿಗೆ ತನ್ನದೇ ಆದ ಒಂದು ಜವಾಬ್ದಾರಿ ಇರುತ್ತೆ, ಜವಾಬ್ದಾರಿ ಮಾಡ್ಬೋದಲ್ವಾ ಅಂತ. ಅಲ್ಲಿ ರೋಡ್ ನೋಡಿರಲ್ಲಿ ಅಲ್ಲಿ ಮುಂದೆ ಹೋಗಿ ನೋಡಿರೆ ಅದು 3 ತಿಂಗಳಾಯ್ತು ನಾವು ಕಿತ್ತಾಕ್ಯದ ರೋಡ. ಅದು ನೋಡಬಾರ್ದು ವ್ಯವಸ್ಥೆನಲ್ಲಿ. ಅಲ್ಲಿ ಮುಂದೆ ಅಲ್ಲಿ ಬೈಕ್ ಕೇಸ್ ಬಿದ್ದೋಗ್ಯವೆ, ಯಾರ್ಯಾರು ಏನಾಗ್ಯಾರ ಏನದು ಗೊತ್ತಿಲ್ಲ. ಒಬ್ರಾರು ಬಂದು ತಲೆ ಹಾಕಿಲ್ಲ ಅಲ್ಲಿ. ಅದ್ರ ಶಾಸಕರ ಗಮನಕ್ಕೆ ಇಲ್ವಾ? ಯಾಕೆ ಆ ರೀತಿ ಆಗಿದೆ ಏನಂತ ಗೊತ್ತಿಲ್ಲ ಸರ್. ಶಾಸಕರ ಗಮನಕ್ಕೈತು ಇಲ್ವೋ? ಅವರು ಕೊಟ್ಟಿದ್ರು, ಏನು ಮಾಡಿ ಒಂದು ಸೈಡ್ ಕಿತ್ತಿದ್ದಾರೆ, ಒಂದು ಸೈಡ್ ಬಿಟ್ಟು ಬಿದ್ದು ಹೋಗ್ತೈತೆ ಎಲ್ಲವ. ಜನಸಾಮಾನ್ಯರು ಸುಲಭವಾಗಿ ಶಾಸಕರನ್ನ ಭೇಟಿ ಮಾಡಬಹುದಾ? ಗರಿಷ್ಠ ಅಂಕ 10, ಪಡೆದ ಅಂಕ 3. ನಿಮ್ಮ ಶಾಸಕರು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಮಾಡಿದ್ದಾರಾ? ಗರಿಷ್ಠ ಅಂಕ 10, ಪಡೆದ ಅಂಕ 2. ಕ್ಷೇತ್ರದ ಸಮಸ್ಯೆ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿದ್ದಾರಾ? ಗರಿಷ್ಠ ಅಂಕ 10, ಪಡೆದ ಅಂಕ 2. ಕ್ಷೇತ್ರದ ಅಭಿವೃದ್ಧಿಗೆ ಅವಶ್ಯವಿರುವಷ್ಟು ಅನುದಾನ ತಂದಿದ್ದಾರಾ? ಗರಿಷ್ಠ ಅಂಕ 10, ಪಡೆದ ಅಂಕ 2. ಚುನಾವಣೆಗೆ ಮುನ್ನ ಕೊಟ್ಟ ಭರವಸೆ ಈಡೇರಿಸಿದ್ದಾರಾ? ಗರಿಷ್ಠ ಅಂಕ 10, ಪಡೆದ ಅಂಕ 2. ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕ ಸ್ವರೂಪ್ರಕಾಶ್, ಗರಿಷ್ಠ ಅಂಕಗಳು 10, ಪಡೆದ ಅಂಕಗಳು 2.2. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಹಾಸನ ವಿಧಾನಸಭಾ ಕ್ಷೇತ್ರದ ಜನರ ನಾಡಿಮಿಡಿತ. ಅಂದರೆ ಶಾಸಕರಿಗೆ ಕೆಲಸ ಮಾಡುವಂಥ ಆಸಕ್ತಿ ಇದೆ, ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ಇವರಿಗೆ ಸರಿಯಾದ ರೀತಿಯಲ್ಲಿ ಅನುದಾನ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಕಡೆ ಜನರ ಆಕ್ರೋಶ ಆಗಿದ್ರೆ, ಮತ್ತೊಂದು ಕಡೆ ಶಾಸಕರು ಕೂಡ ವಿಧಾನಸೌಧದಲ್ಲಿ ನಮ್ಮ ಏನೋ ಕ್ಷೇತ್ರದ ಪರವಾಗಿ ಧ್ವನಿ ಎತ್ತಿದ್ರೆ ಎಲ್ಲೋ ಒಂದು ಕಡೆ ಇನ್ನಷ್ಟು ಅಭಿವೃದ್ಧಿ ಮಾಡ್ಬೋದು ಅನ್ನೋದು ಕೂಡ ಮತ್ತೊಂದು ಕಡೆ ಜನರ ಅಭಿಪ್ರಾಯ. ಹೀಗಾಗಿ ಶಾಸಕರು ವಿಧಾನಸಭೆಯಲ್ಲಿ ನಮ್ಮ ಕ್ಷೇತ್ರದ ಪರವಾಗಿ ಮತ್ತಷ್ಟು ಗಟ್ಟಿಯಾಗಿ ಧ್ವನಿನ ಎತ್ತಿ ನಮ್ಮ ಕ್ಷೇತ್ರದ ಪರವಾಗಿ ಮತ್ತಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಕೂಡ ಸಾಕಷ್ಟು ಜನರ ಒತ್ತಾಯ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಶ್ರೀಹರಿ ಜೊತೆ ಸಚಿನ್ ಶೆಟ್ಟಿ, ಪವರ್ ಟಿವಿ, ಹಾಸನ.